ಒಳ್ಳೆಯ ಪುಸ್ತಕ ಓದು ಎಂದರೆ ಬಟ್ಟೆಯನ್ನು ಸುಗಂಧದ ಪನ್ನೀರಿನಲ್ಲಿ ನೆನೆಸಿದ. ಇವತ್ತು ಒಬ್ಬ ತತ್ವಜ್ಞಾನಿ ಒಂದ್ ಕಡೆ ಹೇಳ್ತಾನೆ, ಒಳ್ಳೆಯ ಪುಸ್ತಕ ಓದು ಎಂದರೆ ಬಟ್ಟೆಯನ್ನು ಸುಗಂಧದ ಪನ್ನೀರಿನಲ್ಲಿ ನೆನೆಸಿದ. ಬಟ್ಟೆ ಒಣಗಿದರೂ ಪನ್ನೀರಿನ ಪರಿಮಳ ಉಳಿಯುವಂತೆ ಓದಿದ ಪುಸ್ತಕದ ಅಮೃತ ಸಾರ ಕೆಲಕಾಲ ಮನದಲ್ಲಿ ಉಳಿಯುವುದು. ಅದರ ಅರ್ಥ ಇವತ್ತು ಏನು 7 ಕೃತಿಗಳು ಬಿಡುಗಡೆಯಾಗಿದೆ ಇಲ್ಲ, ಆ ಎಲ್ಲಾ ಲೇಖಕರಿಗೂ ಕವಿಗಳಿಗೂ ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ನಿಜಕ್ಕೂ ನಮ್ಮ ಕನ್ನಡ ಶಾಲೆಯ ಶಿಕ್ಷಕಿಯಾಗಿರ್ತಕ್ಕಂತಹ ನಾಗಮಣಿ HB ಅವರು ಬಹಳ ಚೆನ್ನಾಗಿ ಬರೆದಿದ್ದಾರೆ, ಮಾತಿನಿಂದ ಬಾಂಧವ್ಯ ಅಭಿವೃದ್ಧಿ ಅಂತ. ನಿಜಕ್ಕೂ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟ. ಅದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಪಾಠ ಮಾಡ್ತಕ್ಕಂತಹ ಶಿಕ್ಷಕಿ, ಮೂಲತಃ ಕಲಬುರಗಿ ಜಿಲ್ಲೆಯವರು. ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಒಂದು ಪುಸ್ತಕವನ್ನ ಮಾಡಿ ಅದು ಅಂತರಾಳದ ಮಾತನ್ನ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೇನಬೇಕು. ಅಂದ್ರೆ ಯಾವ ರೀತಿ ಮಾತನ್ನ ಆಡಬೇಕು, ಕಮ್ಯುನಿಕೇಶನ್ ಸ್ಕಿಲ್ ಅನ್ನ ನಾವು ಯಾವ ರೀತಿ ಬೆಳೆಸ್ಕೊಳ್ಬೇಕು, ರಿಲೇಶನ್ಶಿಪ್ ಅಂದ್ರೆ ಫೌಂಡೇಶನ್ ಆಫ್ ರಿಲೇಶನ್ಶಿಪ್ ಯಾವ ರೀತಿ ಇರಬೇಕು, ಬಾಂಧವ್ಯದ ಬಗ್ಗೆ, ಸಂವಹನ ಶೈಲಿಗಳ ಬಗ್ಗೆ, ಅದರಲ್ಲಂತೂ ಕೌಟುಂಬಿಕ ಸಂವಹನ ಆಗಿರ್ಬೋದು, ಸ್ನೇಹಿತರೊಂದಿಗೆ ಯಾವ ರೀತಿ ಕಮ್ಯುನಿಕೇಶನ್ ಇರಬೇಕು, ಹಾಗೆ AI ಟೆಕ್ನಾಲಜಿ, ಇಂದಿನ ಡಿಜಿಟಲ್ ತಂತ್ರಜ್ಞಾನದಲ್ಲಿ AI ಟೆಕ್ನಾಲಜಿಯನ್ನ, ಆಧುನಿಕ ತಂತ್ರಜ್ಞಾನವನ್ನ ಯಾವ ರೀತಿ ಬಳಸ್ಕೊಳ್ಬೇಕು ಅಂತ ಹೇಳಿ ನಿಜಕ್ಕೂ ಒಂದು ಅವಿಸ್ಮರಣೀಯ ಕೃತಿ. ಈ ಎಲ್ಲಾ 7 ಕೃತಿಗಳು ನಮ್ಮ ಶಾಲೆಯ ಗ್ರಂಥಾಲಯಗಳಲ್ಲಿ ಮತ್ತೆ ಸಾರ್ವಜನಿಕ ಗ್ರಂಥಾಲಯಗಳಲ್ಲಿ ಲಭ್ಯವಾಗುವಂತೆ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾರೆ. ಇವತ್ತು ಏನು ಪುಸ್ತಕಗಳು ಬದುಕಿನ ದಾರಿದೀಪಗಳು ಅಂತ ಹೇಳಿ ನಾವು ಹೇಳ್ತೀವಿ, ಅದು ಸಾಹಿತ್ಯದಿಂದ ಸಾಮಾಜಿಕ ಬದಲಾವಣೆಯನ್ನ ಆಗ್ತದೆ. ಇವತ್ತು ಇಲ್ಲಿರ್ತಕ್ಕಂತಹ ಏನು ಡಾಕ್ಟರ್ ಮಹಾಂತೇಶ್ ಅವರು ಅವರ ಒಂದು ಫೇಸ್ಬುಕ್ ಅಲ್ಲಿ ಮತ್ತೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಆಕ್ಟಿವ್ ಇರ್ತಾರೆ. ಅವರು ಮತ್ತೆ ರಮೇಶ್ ರವರು ಸಹಿತ ಅತ್ಯದ್ಭುತವಾದಂತಹ ಕವನ ಸಂಕಲನಗಳನ್ನ ಒಬ್ಬ ಒಳ್ಳೆಯ ಸಾಹಿತಿಯಾಗಿ ಇವತ್ತು KGIDಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಅತ್ಯುತ್ತಮವಾದಂತಹ ಒಬ್ಬ ದಕ್ಷವಾಗಿರ್ತಕ್ಕಂಥ ಒಬ್ಬ ಏನು ನಮ್ಮ ಮೊದಲು ಈ ಹಿಂದೆ ನಮ್ಮ ರಾಜ್ಯ ಕೇಂದ್ರ ಗ್ರಂಥಾಲಯದಲ್ಲಿದ್ರು ಅವರು, ಮತ್ತೆ ಶ್ರೀನಿವಾಸ್ ಅಂತೂ ಅತ್ಯದ್ಭುತವಾದಂತಹ ಗಾಯಕರು. ಈ ಸಂದರ್ಭದಲ್ಲಿ ಇಲ್ಲಿ ಏನು ಸುಮಾರು 4 ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಈ ಒಂದು ಸಮ್ಮೇಳನವನ್ನ ನಡೆಸ್ತಾ ಇದ್ರಿ. ನಿಜಕ್ಕೂ ಅತ್ಯದ್ಭುತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಮ್ಮ ಇವ್ರ ಜೊತೆ ಮಾತನಾಡ್ತಾ ಇದ್ದೆ, ಡಾಕ್ಟರ್ GK ಮಹಾಂತೇಶ್ ಅವ್ರ ಜೊತೆ. ನಿಮ್ಮ ಎಷ್ಟು ಸಂಸ್ಥೆಗಳಿದಾವೆ? ಸುಮಾರು 8ಕ್ಕಿಂತ ಹೆಚ್ಚು ಸಂಸ್ಥೆಗಳಿದ್ದಾವೆ ಸರ್. ಸುಮಾರು 800ಕ್ಕೂ ಹೆಚ್ಚು ಸ್ಟಾಫ್ಗಳಿದ್ದಾರೆ. ಅಮೆರಿಕಾದಲ್ಲಿದ್ದೇವೆ, ಮತ್ತೆ ಉತ್ತರ ಪ್ರದೇಶದ ನಮ್ಮ ಲಕ್ನೋ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಇಲ್ಲೇ ಬೆಂಗಳೂರಲ್ಲಿ ಸಹಿತ ನಮ್ಮ ಲೈಬ್ರರಿ ಸಹಿತ ಇಲ್ಲಿದೆ. ನಮ್ಮ ಅವಧಿಯಲ್ಲಿ ಒಂದು ಅತ್ಯದ್ಭುತವಾದ ಡಿಜಿಟಲ್ ಗ್ರಂಥಾಲಯವನ್ನು ಸಹಿತ ಇಲ್ಲಿ ನಾವು ಪ್ರಾರಂಭವನ್ನ ಮಾಡಿದ್ದೇವೆ. ವಿಶೇಷವಾದಂತಹ ಒಂದು ಕೌಶಲ್ಯವನ್ನ, ಒಂದು ಸ್ಕಿಲ್ ಅನ್ನ ಹೊಂದಿರತಕ್ಕಂತ, ಅದರಲ್ಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನದೇ ಆದಂತಹ ಪ್ರಖ್ಯಾತಿಯನ್ನ ಪಡೆದಂತಹ ಡಾಕ್ಟರ್ ಮಹಾಂತೇಶ್ ಅವರು ಇವತ್ತು ಪ್ರಧಾನಮಂತ್ರಿಗಳನ್ನ ಸಹಿತ ಭೇಟಿಯಾಗಿ ಬಹಳ ಅತ್ಯದ್ಭುತವಾದಂತಹ ಸಾಧನೆಯನ್ನ ಮಾಡಿದರೆ ತಮ್ಮೆಲ್ಲರ ಪರವಾಗಿ ಅವರೀರುವರೆಗೂ ಸಹಿತ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾರೆ. ಇವತ್ತು ಬಹಳ ಒಂದು ಈಗಾಗಲೇ ಸಮಯ ಆಗಿದೆ. ಈಗ ಮುಂದಿನ ಏನು ಗೋಷ್ಠಿಗಳು ಇದಾವೆ, ಆ ಗೋಷ್ಠಿಗಳಲ್ಲಿ ಸಹಿತ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ವಿಶೇಷವಾಗಿ ಕವಿಗಳಿಗೆ ಏನು ಕವನಗಳನ್ನ ಓದಲಿಕ್ಕೆ ಬಂದಿದ್ರೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾಡಿನ ವಿವಿಧ ಮೂಲೆಗಳಿಂದ ಏನು ನಮ್ಮ ಚೈತನ್ಯಶೀಲರಾದ ನಮ್ಮ ಕವಿಗಳಿದ್ದೀರಿ, ಸಾಹಿತಿಗಳಿದ್ದೀರಿ, ಬಹಳಷ್ಟು ಚೆನ್ನಾಗಿ ಹಿರಿಯರು ಗೌರವಾನ್ವಿತರು ಎಲ್ಲಾ ಸಾಹಿತಿಗಳು ಹೇಳಿದ್ದಾರೆ ತಮಗೆ ಒಳ್ಳೆಯ ಒಂದು ಮಾತನ್ನ. ಈ ಸಂದರ್ಭದಲ್ಲಿ ನಮ್ಮ ಒಂದು ಇಲಾಖೆಯ ಒಂದು CWSN ಅಂದ್ರೆ ವಿಶೇಷ ಚೇತನರಿಗಾಗಿ ಕೆಲವೊಂದು ಸೌಲಭ್ಯಗಳನ್ನು ಸಹಿತ ಇದ್ದಾವೆ. ಶಾಲೆಯಿಂದ ಹೊರಗುಳಿದ ಮಕ್ಕಳಿಗಾಗಿ ಮಕ್ಕಳನ್ನ ನಾವು ಕರೆತರಲಿಕ್ಕೆ ಅವರ ಬೆಂಗಾವಲು ಭತ್ಯೆ ಅಂತ ಹೇಳಿ ನಾವು
ಪ್ರತಿ ಇದಕ್ಕೆ 600 ರೂಪಾಯಿ ಕೊಡ್ತೇವೆ. ಆಮೇಲೆ ಇವೇನು ವಿಶೇಷ ಚೇತನರು ಮಕ್ಕಳು ನಮ್ಮಲ್ಲಿ ಕಲೀಲಿಕ್ಕೆ ಸುಮಾರು 1200 ಸಹಿತ ರೂಪಾಯಿ ಕೊಡ್ತೇವೆ. ಇನ್ನೂ ಹಲವಾರು ಸ್ಕೀಮ್ಸ್ ಗಳನ್ನ ನಮ್ಮ ಶಾಲೆಯಲ್ಲಿ ಇದಾವೆ. ರಂಗೋತ್ಸವ ಆಗಿರ್ಬೋದು, ಕ್ವಿಜ್ ಕಾಂಪಿಟೇಷನ್ಸ್ ಆಗಿರ್ಬೋದು, ಮತ್ತೆ ಹಲವಾರು ಪ್ರಶ್ನೋತ್ತರ ಸಂದರ್ಭದಲ್ಲಿ ಇವತ್ತು ನಮ್ಮ ಯೋಗ ಮತ್ತೆ ಕರಾಟೆ ಸ್ಪರ್ಧೆಗಳು ಆಗಿರ್ಬೋದು, ದಿವ್ಯ ಚೇತನ ಆಗಿರ್ಬೋದು, ಅನೇಕ ದಿವ್ಯಾಂಗ, ವಿಶೇಷವಾಗಿ ದಿವ್ಯಾಂಗರಿಗೆ ಸಹಿತ ಮತ್ತೆ ನಮ್ಮ ಫಿಸಿಕಲಿ ಚಾಲೆಂಜ್ಡ್ ಅಂತ ಹೇಳಿ ನಾವು ಕರಿತೀವಿ, ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದಲೂ ಸಹಿತ ಹಲವಾರು ಸೌಲಭ್ಯಗಳು ಇದಾವೆ. ನಾನು ನಮ್ಮ ಮಾಂತೇಶ್ ಅವ್ರ ಜೊತೆ ಹೇಳ್ತಾ ಇದ್ದೆ, ನಿಮ್ಮ ಸಹಯೋಗದಲ್ಲಿ ಈ ಒಂದು ಸಂಸ್ಥೆಯ ಸಹಯೋಗದಲ್ಲಿ ಒಂದು ಕಾರ್ಯಕ್ರಮವನ್ನ ಮಾಡೋಣ ಅಂತೇಳಿ ರಮೇಶ್ ರವರ ಒಂದು ನೇತೃತ್ವದಲ್ಲಿ ಅಂತ ಹೇಳ್ತಾ ಇದ್ದೆ. ಆಗ್ಲಿ ಸರ್ ಅಂತೇಳಿ ಅಲ್ಲಿ ಹೇಳಿದ್ರು. ಈ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅಂತ ಹೇಳಿ, ಅದರಲ್ಲೂ ಈ ಮುಂಬರುವ ದಿನಗಳಲ್ಲಿ ಈ ಒಂದು ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಅಂತ ಹೇಳಿ ನನ್ನ ಶುಭಕಾಮನೆಗಳನ್ನ ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.